ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಕೃಷಿ ಮೇಳ 2024ಕ್ಕೆ ಸ್ವಾಗತ. ಧನ್ಯವಾದಗಳು ಮೇಡಮ್. ನಾವು ನವೀನ್ ಆರ್ ಗೌಡ ಅಂತ ಹೇಳಿ ನಮ್ಮದು SMR ಗ್ರೂಪ್ಸ್ ಹಾಗೆ ಬೆಸ್ಟ್ ಇನ್ ಪಂಪ್ಸ್ ಇಂದ ನಾವು ಇಲ್ಲಿ ಸೋಲಾರ್ದು ಪ್ರಾಡಕ್ಟ್ಸ್ನ ಡಿಸ್ಪ್ಲೇ ಮಾಡಿದ್ದೀವಿ ಮೇಡಮ್. ನೀವೇನು ಮಾಡಿದ್ದೀರಾ, ಅಗ್ರಿ ರಿಲೇಟೆಡ್ ಏನಾಗ್ತದೆ, ಈಗ ನಮ್ಮ ವಿಶ್ವವಿದ್ಯಾಲಯದಿಂದ ನೀವು ಸಂಪೂರ್ಣವಾಗಿ ರೈತರನ್ನ ಒಂದು ವೇದಿಕೆಯಲ್ಲಿ ತರುವಂಥ ಕೆಲಸ ಮಾಡ್ತಾ ಇದ್ದೀವಿ ಮೇಡಮ್. ಇದು ಎಲ್ಲ ರೈತರಿಗೂ ಉಪಯುಕ್ತ ಮಾಹಿತಿ ಬೇಕಾಗ್ತಕ್ಕಂಥ ಎಲ್ಲ ಪ್ರಾಡಕ್ಟ್ಸ್ಗಳನ್ನ ಸೀಡ್ ಟು ಹಾರ್ವೆಸ್ಟ್ ಅಂದರೆ ಬೀಜದಿಂದ ಮಾರಾಟ ತನಕ ಬೇಕಾಗ ಇನ್ ಬಿಟ್ವೀನ್ ಎಲ್ಲ ಪ್ರೋಸೆಸ್ಸಿಗೆ ಬೇಕಾಗ ಎಲ್ಲ ಐಟಮ್ಗಳನ್ನೂ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಬೇರೆ ಬೇರೆ ಕಂಪ್ನಿಗಳು. ನಾವು ಆ ಪಾರ್ಟಲ್ಲಿ ಇರಿಗೇಷನಲ್ಲಿ ಬರ್ತೀವಿ ಮೇಡಮ್. ಅಂದರೆ ನಾವು ಸೋಲಾರನ್ನು ಇಲ್ಲಿ ಡಿಸ್ಪ್ಲೇ ಮಾಡ್ಕೊಂಡಿದ್ದೀವಿ. ಅಂದರೆ ಎಕ್ಸ್ಪೆಷಲಿ ಇದು ಒಂದು ವಿಷಯ ಹೇಳೋದಾದರೆ ಇದು ಸಂಪೂರ್ಣ ರೈತರದ್ದೇ ಕಂಪ್ನಿ ಮೇಡಮ್. ಅಂದರೆ ನಾವಿಲ್ಲಿರೋ ಎಲ್ಲ ಸ್ಟಾಫ್ಸು ರೈತಾಪಿ ಮುಖಂಡರು ಫ್ಯಾಮಿಲಿಯಿಂದನೇ ಬಡ ರೈತರ ಮಕ್ಕಳನ್ನೇ ನಾವು ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ. ಸೊ ನಮ್ಮದು ಎಂಟೈರ್ ಕಂಪ್ನಿ ರಿಲೇಟೆಡ್ ಎಲ್ಲ ಆಕ್ಟಿವಿಟಿ ತುಮಕೂರಿನಲ್ಲಿ ಒಂದು ವಿಲೇಜಲ್ಲಿದೆ, ತಾಳಗುಂದ ಅಂತ ಒಂದು ಹಳ್ಳಿಲಿ. ಸೊ ಸರಿಸುಮಾರು ಇಲ್ಲಿನ ತನಕ ಒಂದು 5,000 ಬೋರ್ವೆಲ್ ಇನ್ಸ್ಟಾಲ್ ಮಾಡಿದ್ದೀವಿ. ಸಿನ್ಸ್ 2003ಇಂದನೂ ನಾವು ಸೋಲಾರ್ ಲೈನಲ್ಲಿ ನೋಡ್ಕೊತಾ ಹೋಗ್ತಾ ಇದ್ದೀವಿ. ಸರ್, ಇದೇ ಮೊದಲನೇ ಸಲಿನ ನೀವು ಕೃಷಿ ಮೇಳಕ್ಕೆ ಸ್ಟಾಲ್ ಹಾಕಿರೋದು ಅಥವಾ ಮುಂಚೆ? ಈಗ ನಾವು ಪ್ರೆಸೆಂಟ್ ಮಾಡ್ತಾ ಇರೋದು ಇದು ಫಸ್ಟ್ ಟೈಮ್. ಬಟ್ ಅರ್ಲಿಯರ್ ಬೇರೆ ಬೇರೆ ಕಂಪ್ನಿಗೆ ಬೇರೆ ಬೇರೆ ಪ್ರಾಡಕ್ಟಿಗೆ ನಾವು ವರ್ಕ್ ಮಾಡಬೇಕಾದ್ರೆ ಮಾಡಿದ್ವಿ. ನಿಮ್ದೇನಾಗ್ತದೆ, ನಡೆಯೋದು 4 ದಿನ ಆದರೆ ಈ ರಶ್ ಏನಾಗ್ತದೆ ನಮಗೆ 1 ವರ್ಷದ ಬಿಸ್ನೆಸ್ ಅಂತ ಕೊಡುತ್ತೆ. ಇವತ್ತೇನು ಎನ್ಕ್ವೈರಿ ಮಾಡ್ತಾರೆ ಡೌನ್ ದ ಲೈನ್ ಒಂದು 2 ಮಂತ್ಸ್ 3 ಮಂತ್ಸ್ ಆದಮೇಲೆ ಅದು ನಮಗೆ ಒರಿಜಿನ್ ಎನ್ಕ್ವೈರಿಯಾಗಿ ಕನ್ವರ್ಟ್ ಆಗ್ತದೆ. ಸೊ ಈ ಬರ್ತಕ್ಕಂಥ ಎಲ್ಲ ಕಸ್ಟಮರ್ಸ್ಗೆ ನಾವು ತರೋದು ಪೈಪ್ ಟು ಕೇಬಲ್, ಮೋಟರ್, ಸೋಲಾರ್, ಕಂಪ್ಲೀಟ್ CCTV ಆಸ್ ವೆಲ್ as ಸ್ಟ್ರೀಟ್ ಲೈಟ್ಸ್ ಎಲ್ಲನೂ ಏನು ಬೇಕು ನಮ್ಮ ಸೋಲಾರಿಂದ ಒಂದು ಫಾರ್ಮರ್ಗೆ ಏನು ಬೇಕು ಅಷ್ಟನ್ನು ಸಹ ಸಂಪೂರ್ಣವಾದ ಮಾಹಿತಿನ ನಾವಿಲ್ಲಿ ಹಂಚ್ಕೊಳ್ತೇವೆ. ಮೇನ್ ಯಾವ್ಯಾವ ಇಂಪ್ಲಿಮೆಂಟ್ಸ್ನ ನೀವು ರೈತರಿಗೆ ಯೂಸ್ ಆಗೋ ಥರ ಡಿಸ್ಪ್ಲೇ ಮಾಡ್ತಿದ್ದೀರಾ? ನಾವು ಡಿಸ್ಪ್ಲೇ ಲೈವಲ್ಲಿ ಒಂದು ಸೋಲಾರ್ ಬೋರ್ವೆಲ್ ಹಾಕೊಂಡಿದ್ದೀವಿ ಮೇಡಮ್. ಒಂದು 3 HP ಇಲ್ಲಿ ನಾವು ಒಂದು ರೂಫ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ನಮಗೆ ಸಿಕ್ಕಿದ್ದೇ ಕಮ್ಮಿ ಏರಿಯಾ ಇದ್ದಿದ್ದರಿಂದ ನಾವು ಅದರಲ್ಲೇ ರೂಫನ್ನು ಮಾಡಿಕೊಂಡು ನಮಗೂ ಬಿಸಿಲಲ್ಲಿ ಶೆಲ್ಟರ್ ಆಗಿರಬೇಕು. ಮತ್ತು ಫಾರ್ಮರ್ಗೆ ಒಂದು ಹೇಳ್ಬೋದು, ಅವರು ಫ್ಲೋರ್ ಮೇಲೆ ಹಾಕಿದ್ರೆ ಜಾಗ ವೇಸ್ಟ್ ಆಗ್ತಿತ್ತು, ಅದ್ರ ಬದಲು ನಾವು ಹೈಟಲ್ಲಿ ಹಾಕೊಂಡಿದ್ದರಿಂದ ಅವ್ರು ಇದ್ರ ಕೆಳಗಡೆ ಏನಾದರೂ ಅವರ ಮಲ್ಟಿ ಸ್ಟೋರ್ ಆಗಿ ಯೂಸ್ ಮಾಡ್ಬೋದು ಅನ್ನೋ ಐಡಿಯಾಲಜಿ ಬೇಸ್ ಮೇಲೂ ನಾವು ಡಿಸ್ಪ್ಲೇ ಮಾಡ್ತೀವಿ. ಓಕೆ ಸರ್. ಮತ್ತೆ ರೈತರ ರೆಸ್ಪಾನ್ಸ್ ಹೆಂಗಿದೆ ಸರ್? ಚೆನ್ನಾಗಿದೆ ಮೇಡಮ್. ಎಲ್ಲರೂ ಸೇರಿ ಸುಮಾರು ನಮ್ಮ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಒಂದು 4 ಕಂಪ್ನಿ ಇದ್ದೀವಿ. ಎಲ್ಲರೂ ಅವರವರ ಶಕ್ತಿ ಅನುಸಾರ ಎಲ್ಲರೂ ಡಿಸ್ಪ್ಲೇ ಮಾಡಿದ್ದಾರೆ. ನಾವು ನಮ್ಮದೇ ಆದ ಒಂದು ಕಸ್ಟಮರ್ ಲೈನ್ ಹೊಂದಿದ್ದೀವಿ, ನಮ್ಮದೇ ಕಸ್ಟಮರ್ ಬೇಸ್ ಹೊಂದಿರೋದ್ರಿಂದ ಸುಮಾರು ಜನ ಎಲ್ಲರೂ ಬಂದವರು ಹ್ಯಾಪಿಯಾಗಿ ಹೋಗ್ತಾ ಇದ್ದಾರೆ. ಎಕ್ಸಿಸ್ಟಿಂಗ್ ಕಸ್ಟಮರ್ ಮತ್ತು ಅವರು ಸಹ ಹೊಸ ಕಸ್ಟಮರ್ನ ನಮಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಸರಿಸುಮಾರು ನಿನ್ನೆನೇ ನಮ್ಗೊಂದು 100-150 ಎನ್ಕ್ವೈರಿ ಬುಕ್ಕಿಂಗ್ ಆಗಿದೆ. ಇವತ್ತು ಮಾರ್ನಿಂಗ್ 7-7:30 ಒಳ್ಳೆ ರೆಸ್ಪಾನ್ಸ್ ಕಾರ್ಯ ಆಗಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಕೊನೆಯದಾಗಿ ರೈತರಿಗೆ ನೀವು? ಇಲ್ಲ, ರೈತರುಗಳು ಉಪಯುಕ್ತವಾಗಿರ್ತಕ್ಕಂಥ ಈ ಕೃಷಿ ಮೇಳನ ಪ್ರತಿ ವರ್ಷ ಮಿಸ್ ಮಾಡದೆ ನೀವು ಬರಬೇಕಾಗ್ತದೆ. ಬಂದ್ಬಿಟ್ಟು ಎಲ್ಲ ಪ್ರಾಡಕ್ಟನ್ನು ವಿಸಿಟ್ ಮಾಡಿ, ಎಲ್ಲ ಸ್ಟಾಲನ್ನು ನೋಡಿ. ಈ ಪರ್ಟಿಕ್ಯುಲರ್ ಒಂದೇ ಬ್ರ್ಯಾಂಡ್ ಅಂತ ಹೋಗಬೇಡಿ, ಎಲ್ಲರ ಜೊತೆ ಕಂಪೇರ್ ಮಾಡ್ಕೊಳ್ಳಿ. ಬೇರೆಯವರು ಹೇಗೆ ವಿಭಿನ್ನವಾಗಿದ್ದಾರೆ, ಟೆಕ್ನಾಲಜಿ ವೈಸ್ ಇರ್ಬೋದು, ಪ್ರಾಡಕ್ಟ್ ವೈಸ್ ಇರ್ಬೋದು, ಸರ್ವಿಸ್ ವೈಸ್ ಇರ್ಬೋದು, ನೋಡ್ಕೊಳ್ಳಿ. ಮತ್ತು ಅದರಲ್ಲಿ ಎಕ್ಸ್ಪೆಷಲಿ ವಿಶ್ವವಿದ್ಯಾಲಯ ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತೆ ಪ್ರತಿ ವರ್ಷವೂ. ಬಟ್ ವೆದರ್ ಒಂದು ಸ್ವಲ್ಪ ಸಪೋರ್ಟ್ ಮಳೆ ಕಾರಣ ಇದ್ದಿದ್ದರಿಂದ ಆದರೂ ಎಲ್ಲ ಕಡೆ ಒಳ್ಳೆ ಶೆಲ್ಟರ್ ಹಾಕ್ಕೊಂಡಿರೋದ್ರಿಂದ ಏನೂ ಇಶ್ಯೂಸ್ ಇಲ್ಲ. ಸೊ ಸಂಪೂರ್ಣವಾಗಿ ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಇದೀಗೆ ಮುಂದುವರಿಲಿ, ರೈತರಿಗೆ ಅನುಕೂಲ ಆಗಲಿ ಅನ್ನೋದು ನಮ್ಮ ಆಶಯ. ಥ್ಯಾಂಕ್ ಯು ಸರ್. ಧನ್ಯವಾದಗಳು.